ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನು, ನೀವು ಕಾಣ ಬನ್ನಿ ಬಾನೆತ್ತರೆ ಹಾರುವ ಹಕ್ಕಿಗಳ ನೋಡುವ, ಗಿಳಿಮರಿಗೂ ಒಂದಿನ ಹಾರುವ ಆಸೆ ಮೂಡಿದೆ. ಬಾನೆತ್ತರೆ ಹಾರುವ ಹಕ್ಕಿಗಳ ನೋಡುವ, ಗಿಳಿಮರಿಗೂ ಒಂದಿನ ಹಾರುವ ಆಸೆ ಮೂಡಿದೆ. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲೊಂದು ಮರಿದೆ. ನೋಡ ಬನ್ನಿ ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲೊಂದು ಮರಿದೆ. ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನು, ನೀವು ಕಾಣ ಬನ್ನಿ. ಧನ್ಯವಾದಗಳು. ಇದೀಗ ಲಾಟ್ ನಂಬರ್ 3 ಮುಂದಿನ ತಯಾರಿ ಲಾಟ್ ನಂಬರ್ 4. ಎಲ್ಲರಿಗೂ ಧನ್ಯವಾದಗಳು. ನಾ ಮುದುಕಿಯಾದರೆ ನಂತೆ ಇನ್ನು ಇರಾಕಿ, ನನ್ನ ಮಗ ಹರಕೆ ಬಂದಾನೆ, ಕನ್ನೆ ಬಂದು ನೋಡೇನೆ, ಸೀರೆ ಸುತಂದಾನೆ, ನಾನಿಂದ 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 ಸಸಿ ತರಾಕಿ, ಸಾಕಿ ನಾ ಒಳಗ ಬಾಂಡಿ ಸಿಕ್ಕಾಕಿ, ನಾನಿಂದ 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 ಸಸಿ ತರಾಕಿ, ನಾ ಮುದುಕಿಯಾದರೆ ನಂತೆ ಇನ್ನು ಇರಾಕಿ, ನನ್ನ ಮಗನ 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 ಮದುವೆ ಮಾಡಾಕಿ, ಮಗನ 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 ಮದುವೆ ಮಾಡಾಕಿ, ನಾ ಇತ್ಲಾಗ ಬಾಗಿದ ಸಾಕಿ, ಸಸಿನ ಸಿನಿಮಾಕ ಕಳ್ಸಾಕಿ, ನಾ ನಿಂತ ನೀರ ಜಗಾಕಿ, ನಾಯಿಂದ 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 ಸಸಿ ತರಾಕಿ, ನಾ ಜೋಳದ ರೊಟ್ಟಿ ಬಡಿ ಹಾಕಿ, ಅದಕ್ಕೆ ಮುಳುಗಾಯ ಪೈ ಮಾಡಾಕಿ, ನಾನಿಂದ 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 ಸಸಿ ತರಾಕಿ, ನಾ ಮುದುಕಿಯಾದರೆ ನಂತೆ ಇನ್ನು ಇರಾಕಿ, ನನ್ನ ಮಗನ 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 ಮದುವೆ ಮಾಡಾಕಿ, ನನ್ನ ಮಗ ಹರಕ ಬಂದಾನೆ. ಯವ್ವ ಎಲ್ಲರಿಗೂ ಅವ್ವ ಅಂದ್ರೆ ಮರಿಗುಬ್ಬಿಗೆ ಬಾರಿ ದಿಗ್ಲೇನೆ, ನೆನ್ಸಿಕೊಂಡ್ರೆ ಮೈ ನಡಗತ್ತೆ ಹಾಡೆ ಆಗ್ಲೇನೆ, ಒಂದು ಸಾರಿ ಪುಟಾಣಿ ಗೊಬ್ಬಿ ಅಮ್ಮನ ಕೇಳತ್ತೆ, ಒಂದು ಸಾರಿ ಪುಟಾಣಿ ಗೊಬ್ಬಿ ಅಮ್ಮನ ಕೇಳತ್ತೆ, ಅಮ್ಮ ಅಮ್ಮ ಬುಸ್ ಬುಸ್ ಸಾವು ಹೇಗಿರತ್ತೆ, ಅಮ್ಮ ಅಮ್ಮ ಬುಸ್ ಬುಸ್ ಸಾವು ಹೇಗಿರತ್ತೆ, ಕೊಕ್ಕರೆ ಬೆನ್ನು ತಿಕ್ಕಿ ಕೊಳ್ಟ ಅಮ್ಮ ಅನ್ನುತ್ತೆ, ಕೊಕ್ಕರೆ ಬೆನ್ನು ತಿಕ್ಕಿ ಕೊಳ್ಟ ಅಮ್ಮ ಅನ್ನುತ್ತೆ, ಒಳ್ಳೆ ಪ್ರಶ್ನೆ ಹಾವು ಹೇಗಿರುತ್ತೆ, ಒಳ್ಳೆ ಪ್ರಶ್ನೆ ಹಾವು ಹೇಗಿರುತ್ತೆ, ಹಾವಿರುತ್ತೆ ಹಾವಿನ ಹಾಗೆ ಕಾಗೆ ಕಪ್ಪೆಗೆ, ಹಾವಿರುತ್ತೆ ಹಾವಿನ ಹಾಗೆ ಕಾಗೆ ಕಪ್ಪಗೆ, ಸಪೂರ ತಳ ಕೆಂಡದ ಕಣ್ಣು ಕಡ್ಡಿ ದಪ್ಪಗೆ, ಸಪೂರ ತಳ ಕೆಂಡದ ಕಣ್ಣು ಕಡ್ಡಿ ದಪ್ಪಗೆ, ಸೂರಿಗೆ ಸಿಟ್ಟು ಜೋತಾಡತ್ತೆ ಗೋಧಿ ಬೆನ್ನು, ದೀಪದ ಹಾಗೆ ಉರಿಯುತ್ತಿರ್ತೆ ಹಾವಿನ ಕಣ್ಣು, ದೀಪದ ಹಾಗೆ ಉರಿಯುತ್ತಿರ್ತೆ ಹಾವಿನ ಕಣ್ಣು, ಹಾವು ಅಂದ್ರೆ ಮರಿಗುಬ್ಬಿಗೆ ಬಾರಿ ದಿಗ್ಲೇನೆ, ನೆನ್ಸಿಕೊಂಡ್ರೆ ಮೈ ನಡಗತ್ತೆ ಹಾಡೆ ಆಗ್ಲೇನೆ, ಹಾಡೆ ಆಗ್ಲೇನೆ. ಲಾಟ್ ನಂಬರ್ 5 ಇದಾದ್ಮೇಲೆ ಲಾಟ್ ನಂಬರ್ 6. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು, ಸೊಪ್ಪುಗೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು, ಅಡುಗೆ ಮನೆಯಲ್ಲ
ದೊಣ್ಣಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು. ದೊಣ್ಣಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು. ಕುಂಬಳಕಾಯಿ ಕುರ್ಚಿಲಿ ಕಂತು ಅದಕ್ಷನಾಗಿತ್ತು. ಕುಂಬಳಕಾಯಿ ಕುರ್ಚಿಲಿ ಕಂತು ಅದಕ್ಷನಾಗಿತ್ತು. ಹಾರಿ ಬಂದ ಹೀರೆಕಾಯಿ ಬಾಲಕ ಊದಿತ್ತು. ಹಾರಿ ಬಂದ ಹೀರೆಕಾಯಿ ಬಾಲಕ ಊದಿತ್ತು. ನುಗ್ಗಿ ಬಂದ ನುಗ್ಗೆಕಾಯಿ ಢೋಲ್ ಬರ್ಸಿತ್ತು. ನುಗ್ಗಿ ಬಂದ ನುಗ್ಗೆಕಾಯಿ ಢೋಲ್ ಬರ್ಸಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಸೌತೆಕಾಯಿ ಥೈ ಥೈ ಮಾಡಿ ಸ್ವಾಗತ ಎಂದಿತ್ತು. ಸೌತೆಕಾಯಿ ಥೈ ಥೈ ಮಾಡಿ ಸ್ವಾಗತ ಎಂದಿತ್ತು. ಟೊಮೆಟೊ ತಾನೇ ಸುಂದರಿ ಎಂದು ತಾಂಬೂಲ ಹಂಚಿತ್ತು. ಟೊಮೆಟೊ ತಾನೇ ಸುಂದರಿ ಎಂದು ತಾಂಬೂಲ ಹಂಚಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಬಟ್ಟ ಬಟ್ಟ ಅಂದ ಬಟಾಟಿ ಜೋರು ಭಾಷಣ ಬಿಗುದಿತ್ತು. ಬಟ್ಟ ಬಟ್ಟ ಅಂದ ಬಟಾಟಿ ಜೋರು ಭಾಷಣ ಬಿಗುದಿತ್ತು. ಪಟ ಪಟ ಅಂದ ಪಡವಲಕಾಯಿ ಚಪ್ಪಾಳೆ ತಟ್ಟಿತ್ತು. ಪಟ ಪಟ ಅಂದ ಪಡವಲಕಾಯಿ ಚಪ್ಪಾಳೆ ತಟ್ಟಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕೆಂಪನಿ ಇದ್ದ ಬಿಟ್ರು ಟೈಲರ್ಗೆ ಲಿಪ್ಸ್ಟಿಕ್ ಹಚ್ಚಿತ್ತು. ಕೆಂಪನಿ ಇದ್ದ ಬಿಟ್ರು ಟೈಲರ್ಗೆ ಲಿಪ್ಸ್ಟಿಕ್ ಹಚ್ಚಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು. ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು. ಜೀನ್ಸ್ ಹಾಕಿದ ಬೀನ್ಸ್ ಒಂದು ಡ್ಯಾನ್ಸ್ ಮಾಡಿತ್ತು. ಜೀನ್ಸ್ ಹಾಕಿದ ಬೀನ್ಸ್ ಒಂದು ಡ್ಯಾನ್ಸ್ ಮಾಡಿತ್ತು. ಜಾತೆಗೆ ನೋಡಿದ ಹರ 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 ಎಂದು ಕೊಡಲಿಗೆ ಹಾಕಿದ್ದ. ಕೊಡಲಿಗೆ ಹಾಕಿದ್ದ. ಒಂದು ದಿನ ಪಂದನೆಂತೆ ಶಾವಿಗೆ ಮಾಡಿಟ್ರು. ಯಾರು ನೋಡಬಾರೆಂದು ಟಪ್ಪಿಗೆ ಹಾಕಿದ್ಲು. ಟಪ್ಪಿಗೆ ಹಾಕಿದ್ಲು. ಅಲ್ಲಿ ಅಂದ ಪೆದ್ದ ತೆಗೆ ನೋಡಿದ ಹರ 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 ಎಂದು ಕೊಡಲಿಗೆ ಹಾಕಿದ್ದ. ಒಂದು ದಿನ ಪಂದನೆಂತೆ ಲಾಡು ಮಾಡಿದ್ಲು. ಯಾರು ನೋಡಬಾರೆಂದು ಟಪ್ಪಿಗೆ ಹಾಕಿದ್ಲು. ಟಪ್ಪಿಗೆ ಹಾಕಿದ್ಲು. ಅಲ್ಲಿ ಅಂದ ಪೆದ್ದ ತೆಗೆ ನೋಡಿದ. ತೆಗೆ ನೋಡಿದ ಚೆಂಡು 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 ಎಂದು ಆಟ ಆಡಿದ. ಆಟ ಆಡಿದ. ಒಂದು ದಿನ ಪದ್ದನೆಂತಿ ಲಾಡು ಮಾಡಿದ್ಲು. ಯಾರು ನೋಡಬಾರು ಟಪ್ಪಿಗೆ ಹಾಕಿದ್ಲು. ಟಪ್ಪಿಗೆ ಹಾಕಿದ್ಲು. ಅಲ್ಲಿ ಅಂದ ಪೆದ್ದ ತೆಗೆ ನೋಡಿದ. ಚೆಂಡು 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 ಆಟ ಆಡಿದ. ಆಟ ಆಡಿದ. ಒಂದು ದಿನ ಪದ್ದನೆಂತಿ ಕುಡುಗುಡು ಮಾಡಿದ್ಲು. ಯಾರು ನೋಡಬಾರೆಂದು ಟಪ್ಪಿಗೆ ಹಾಕಿದ್ಲು. ಟಪ್ಪಿಗೆ ಹಾಕಿದ್ಲು. ಅಲ್ಲಿ ಅಂದ ಪೆದ್ದ ತೆಗೆ ನೋಡಿದ. ತೆಗೆ ನೋಡಿದ. ಬಲೆ 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 ಕೈಗೆ ಹಾಕೊಂಡ. ಕೈಗೆ ಹಾಕೊಂಡ. ಒಂದು ದಿನ ಪದ್ದನೆಂತಿ ಶಾವಿಗೆ ಮಾಡಿದ್ಲು. ಯಾರು ನೋಡಬಾರೆಂದು ಟಪ್ಪಿಗೆ ಹಾಕಿದ್ಲು. ಟಪ್ಪಿಗೆ ಹಾಕಿದ್ಲು. ಅಲ್ಲಿ ಅಂದ ಪೆದ್ದ ತೆಗೆ ನೋಡಿದ. ಹರ 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 ಎಂದು ಕುಡಲಿಗೆ ಆಗಿದ್ದ. ಧನ್ಯವಾದಗಳು. ಸ್ಟಾರ್ಟ್ ಮಾಡಿ. ಗುಡ್ ಜೋರಾಗಿ. ಮರಗುಬ್ಬಿಗೆ ಬಾರೆ ದಿಗ್ಲೇನೆ. ನೆನಚಿಕೊಂಡ್ರೆ ಮೈ ನಡಗತ್ತೆ ಹಾರೆ ಆಗ್ಲೇನೆ. ಹಾವು ಅಂದ್ರೆ ಮರಗುಬ್ಬಿಗೆ ಬಾರೆ ದಿಗ್ಲೇನೆ. ನೆನೆಸಿಕೊಂಡ್ರೆ ಮೈ ನಡಗತ್ತೆ ಹಾರೆ ಆಗ್ಲೇನೆ. ಒಂದು ಸಾರಿ ಪುಟಾಣಿ ಗುಬ್ಬಿ ಅಮ್ಮನ ಕೇಳುತ್ತೆ. ಒಂದು ಸಾರಿ ಪುಟಾಣಿ ಗುಬ್ಬಿ ಅಮ್ಮನ ಕೇಳುತ್ತೆ. ಅಮ್ಮ ಅಮ್ಮ ಬುಸ್ ಬುಸ ಹೇಗಿರುತ್ತೆ. ನಾ ಶಾಲೆಗೆ ಹೋಗಲ್ಲ. ನಾ ಬ್ಯಾಗು ಬಹಳ ಶಾಲೆ ತುಂಬ ದೂರ. ಶಾಲೆ ತುಂಬ ದೂರ. ಅಮ್ಮ
ಹೇಳಿ ಅವ್ನು ಹೇಳಿಲ್ಲ. ಸ್ಟಾರ್ಟ್ ಮಾಡು. ಎಲ್ಲ ಹೋಗಿ ಚಪ್ಪಲ್ ತೆಗಿ.
ಹೊಟ್ಟೆ ಬುಸ್ ಅನ್ನುತ್ತೆ ಹಾವಿನ ಹೊಟ್ಟೆಲಿ ಅತ್ತ ಪುಟಾಣಿ ಕುಣಿದಾಡ್ತಿತ್ತು ಅಮ್ಮನ ತೋಳಲ್ಲಿ ಇಟ್ಟು ಸೇರಿಟ್ಟು ಸೇರಿದ್ಮೇಲೆ ಹೇಳೋದಿನ್ನೇನು ಹಾವಿನ ಮೊಟ್ಟೆ ಆಗಿಡತ್ತೆ ಹಕ್ಕಿ ಮೊಟ್ಟೆನು ಹಾವಿನ ಮೊಟ್ಟೆ ಆಗಿಡತ್ತೆ ಹಕ್ಕಿ ಮೊಟ್ಟೆನು. ಧನ್ಯವಾದ. ಇದೀಗ ಲಾಟ್ ನಂಬರ್ 12. ಒಂದು ಅಭಿನಯ ಗೀತೆ ಹೇಳುತ್ತೇನೆ. ಅದರ ಹೆಸರು ಬೆಕ್ಕಿನ ಬೇಟೆ. ಕಾಡುತ್ತಿದ್ದ ಇಲಿಯ ನಂದು ಹಿಡಿದ ಬಾಳ ಶ್ರಮದಲ್ಲಿ ಇಷ್ಟನಂತೆ ನೀವದು ತುಂಬ ಖುಷಿಯಲ್ಲಿ ಬಿಲದ ಸಂಧ್ಯೆಯಲ್ಲಿ ಕುಳಿತುಕೊಂಡು ನನ್ನ ನೋಡುತ್ತಿದ್ದದು. ನಾನಿರದ ವೇಳೆಯಲ್ಲಿ ಬಾಳ ಮೆರೆಯುತ್ತಿದ್ದದು. ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡು ಅದಿರಿನಲ್ಲಿ ಕೈಗೆ ಸಿಗದೆ ನೆಗೆದು ಓಡುತ್ತಿತ್ತು ಬಿಲದಲ್ಲಿ. ಒಂದು ಉಪಾಯ ಮಾಡಿಬಿಟ್ಟೆ, ಯತ್ನ ಸಫಲವಾಯಿತು. ನಂಬರ್ 13. ಊರಲಂದು ಕಾಡಿದೆ ತಾಯಿ ಗಿಳಿಯ ಗೂಡಿದೆ, ಗೂಡಲಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನ್ನು, ನೀವು ಕಾಣ ಬನ್ನಿ. ದೂರದಲಂದು ಊರಿದೆ ಊರಲಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನ್ನು, ನೀವು ಕಾಣ ಬನ್ನಿ. ಬಾನೆತ್ತರ ಹಾರುವ ಹಕ್ಕಿಗಳು ನೋಡುತ್ತಾ ಗಿಳಿಮರಿಗೂ ವಂದನ ಹಾರುವ ಆಸೆ ಮೂಡಿದೆ. ಬಾನೆತ್ತರ ಹಾರುವ ಹಕ್ಕಿಗಳು ನೋಡುತ್ತಾ ಗಿಳಿಮರಿಗೂ ವಂದನ ಹಾರುವ ಆಸೆ ಮೂಡಿದೆ. ಚಿಕ್ಕ ಚಿಕ್ಕ ಹಸಿರು ಗರಿಗಳ ಮೆಲ್ಲ ಮೆಲ್ಲ ಬೀಸುತ್ತಾ ಬಾನೆತ್ತರ ಹಾರಲು ತಾಯಿ ಕಲಿಸಿದೆ. ಚಿಕ್ಕ ಚಿಕ್ಕ ಗರಿಗಳ ಮೆಲ್ಲ ಮೆಲ್ಲ ಬೀಸುತ್ತಾ ಬಾನೆತ್ತರ ಹಾರಲು ತಾಯಿ ಕಲಿಸಿದೆ. ದುರದನಂದು ಊರಿದೆ ಊರನಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನ್ನು, ನೀವು ಕಾಣ ಬನ್ನಿ. ನವಿಲುಗಳು ಜಿಂಕೆಗಳು ಮೋಡಗಳು ಕನಗಳು ಹಚ್ಚ ಹಸಿರ ಬೆಟ್ಟಗಳು ಕಾಣುತ್ತಿವೆ ಗಿಳಿಮರಿಗೆ. ನವಿಲುಗಳು ಜಿಂಕೆಗಳು ಮೋಡಗಳು ಕನಗಳು ಹಚ್ಚ ಹಸಿರ ಬೆಟ್ಟಗಳು ಕಾಣುತ್ತಿವೆ ಗಿಳಿಮರಿಗೆ. ಆಗಸದಿ ಹಾರಲು ಅಮ್ಮ ಗಿಳಿಯು ಜೊತೆಗಿದೆ, ಸಂತಸವು ಗಿಳಿಮರಿಗೆ ರೆಕ್ಕೆ ಬೀಸಲು. ಆಗಸದಿ ಹಾರಲು ಅಮ್ಮ ಗಿಳಿಯು ಜೊತೆಗಿದೆ, ಸಂತಸವು ಗಿಳಿಮರಿಗೆ ರೆಕ್ಕೆ ಬೀಸಲು. ದುರದಲಂದು ಊರಿದೆ ಊರಲಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನ್ನು, ನೀವು ಕಾಣ ಬನ್ನಿ. ದುರದಲಂದು ಊರಿದೆ ಊರಲಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ ಗಿಳಿಮರಿಯನ್ನು, ನೀವು ಕಾಣ ಬನ್ನಿ. ದೇಶಭಕ್ತಿಗೆ
ಭಕ್ತಿಗೀತೆ ಮತ್ತೆ ದೇಶಭಕ್ತಿಗಿರಂತಹ ಮಕ್ಕಳು ವೇದಿಕೆ ಬಲಭಾಗದಲ್ಲಿ ಬರಬೇಕು. ಅವ್ರು ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಮಾಡ್ತಾರೆ, ಯಾಕಂದ್ರೆ ಇಲ್ಲೇ ಮಾಡ್ಬೇಕಾದ್ರೆ ಇವತ್ತು ಟೈಮ್ ಆಗ್ತದೆ. ಭಕ್ತಿಗೀತೆ ಮತ್ತೆ ದೇಶಭಕ್ತಿಗಿರಂತಹ ಮಕ್ಕಳು ಇಲ್ಲಿ ಜೀವನ್ ಟೀಚರ್ ಬರ್ತಾರೆ, ಅವ್ರ ಜೊತೆ ಬಂದು ಹೆಸರು ಕೊಡ್ಬೇಕು. ಜೀವನ ಅಲ್ಲೇ ಹೆಸರು ಕೊಡ್ತಾರೆ. ಸೌಂಡ್ ಇಲ್ಲ. ಓಕೆ ಓಕೆ. ಧನ್ಯವಾದಗಳು. 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 ನಂಬರ್ 5 ಧನ್ಯವಾದಗಳು. ಲಾಟ್ ನಂಬರ್ 10. ನಂಬರ್ 11. ಧನ್ಯವಾದಗಳು. ಲಾಟ್ ನಂಬರ್ 6 ಅಬ್ಸೆಂಟ್. ನಿರ್ಣಾಯಕರ ಗಮನಕ್ಕೆ ಲಾಟ್ ನಂಬರ್ 6 ಅಬ್ಸೆಂಟ್. ಇಲ್ಲಿಗೆ ಛದ್ಮವೇಷ ಸ್ಪರ್ಧೆಗಳೇ ಮುಗಿತು. ಯಾರಾದ್ರೂ ಭಾಗವಹಿಸ ನಂಬರ್ 1. ಎಲ್ಲರಿಗೂ ಶುಭೋದಯ. ನಾನು ಗೌರಿ ಮತ್ತು ಗಣೇಶನ ನಡುವಿನ ಸಂಭಾಷಣೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಲಾ 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 ನನ್ನಮ್ಮ ಗೌರಮ್ಮ ನನ್ನಮ್ಮ
ಗೌರಮ್ಮ ಗೌರಮ್ಮ ಬಿಡು ಬಿಡು ಮುನಿಸಮ್ಮ ಮೊರೆಯಂತಿರುವುದೇ ನೋಡವ್ವ ಗಣಪನ್ನ ಹೀಗೂ ನಾನಿನ್ನ ನೀರೇನು ಇದು ಕರೆ ನಮ್ಮಲ್ಲ ನೆನವುದು ಕತ್ತಲ್ಲ ಇದು ಕರೆ ನಮ್ಮದಲ್ಲ ನೆನವುದು ಕತ್ತಲ್ಲ ಲಾ 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 ಎಣ್ಣೆ ಬಟ್ಟಲು ತಂದೆ ಬಿಸಿ ನೀರ ಕಾಯಿಸುತ್ತೆ ಎಣ್ಣೆ ಬಟ್ಟಲು ತಂದೆ ಬಿಸಿ ನೀರ ಕಾಯಿಸುತ್ತೆ ಜಗಕ್ಕೆ ಕರೆದರೆ ಮಾಯವಾದೆ ನೀ ಕಾಣದಾದೆ ಮನೆ ಮನೆ ಸುತ್ತ ಕಜ್ಜಾಯ ಮೆಲ್ಲುತ್ತ ಮನೆ ಮನೆ ಸುತ್ತ ಕಜ್ಜಾಯ ಮೆಲ್ಲುತ್ತ ಡೊಳ್ಳೊಟ್ಟೆ ಗಲ್ಪನಾದೆ ಮಾತನಾಡೆ ನಿಗೂಡೆ ಮಾತನಾಡೆ ಡೊಳ್ಳೊಟ್ಟೆ ಗಲ್ಪನಾದೆ ಮಾತನಾಡೆ ನಿಗೂಡೆ ಮಾತನಾಡೆ ಕಣಿಗೆಳೆಯ ಮುಸುಗುರಾಯ ಹಸಿರು ಎಲ್ಲನಾದ ಕಣಿಗೆಳೆಯ ಮುಸುಗುರಾಯ ಹಸಿರು ನಾವಲ್ಲಿ ಎಂದೂರು ಅದು ಐದ ನೈವೇದ್ಯ ಮಾಡಿದ ಚಪ್ಪಲ್ಲಿ ಮುಕ್ಕಿ ಮಾಡಿದೆ ಉಂಡೆ ಚಪ್ಪಲ್ಲಿ ಮುಕ್ಕಿ ಮಾಡಿದೆ ನಾನು ಕೊಟ್ಟ ಹೊಟ್ಟೆಯಲ್ಲಿ ಬತ್ತಿಟ್ಟಗಳು ಮುಚ್ಚಿಟ್ಟ ನಾನು ಕೊಟ್ಟ ಹೊಟ್ಟೆಯಲ್ಲಿ ಬತ್ತಿಟ್ಟಗಳು ಮುಚ್ಚಿಟ್ಟ ಲಾ 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 ಚಂದ್ರದ ಜರಿ ವಸ್ತ್ರ ಉಳಿಸಲು ನಾ ತಂದೆ ಚಿನ್ನದ ಆಭರಣ ನಿನಗಾಗಿ ನಾ ತಂದೆ ಇದನ್ನೊಂದು ಕಾಣಲಿ ಹಾವನ್ನು ಸುತ್ತಿಕೊಂಡೆ ಇದನ್ನೊಂದು ಕಾಣಲಿ ಹಾವನ್ನು ಸುತ್ತಿಕೊಂಡೆ ನಿನ್ನ ಸರ್ಕಸಾಗಿನ್ನ ದೂರಿಗೆ ಹೋಗಬಹುದು ನಿನ್ನ ಸರ್ಕಸಾಗಿನ್ನ ದೂರ ದೂರ ಸರಿಯೋ ಹೊಳೆಯುವ ಮನು ನಿನ್ನ ಮನೆ ಮೇಲೆ ಧರಿಸಿದ ಪನಿಂದ್ರ ಇವನೋಡ ನನ್ನ ಗೌರಮ್ಮ ಮೊಗವಿನ ಸಣ್ಣಿದು ಕಟ್ಟ ಕಟ್ಟಿವೆಯೋ ಮೊಗವಿನ ಸಣ್ಣಿದು ಕಟ್ಟ ಕಟ್ಟಿವೆ ನಿನ್ನ ಗಣಪನ ಗೌರಮ್ಮ ಗೌರಮ್ಮ ನಿನ್ನ ಗಣಪನ ವೇದ ವೇದಾಂತ ಬರೆಯೋಣ ಬರೆಯುಂಡೆ ಪಂಡಿತನೊಡನೆ ಮಾದಕ್ಕೂ ನಾ ಬರೆದೆ ಪುಸ್ತಕ ಕರೆದು ಹಿಡಿದು ನೀ ಬರೆಯಾದೆ ಪುಸ್ತಕ ಕರೆದು ನೀ ಬರೆಯಾದೆ ನನ್ನ ತಪ್ಪಿಸಿ ಓಡಿ ಹೋದೆ ಪೊರ ಕಾಣದಾದೆ ನನ್ನ ತಪ್ಪಿಸಿ ಓಡಿ ಹೋದೆ ಪೊರ ಕಾಣದಾದೆ ರಸಭಾರತ ಬರೆದು ಕರ್ಣ ರಸಭಾರತ ಬರೆದು ಕರ್ಣ ಆತ್ಮಲಿಂಗವ ಹಿಡಿಯದ ಶಂಕವ ಕಡೆ ಕೇಳು ಆತ್ಮಲಿಂಗವ ಹಿಡಿಯದ ಶಂಕವ ಕಡೆ ಕೇಳು ಮೊದಲ ಪೂಜೆಯು ಜಗದುಟ್ಟ ಕರೆವರು ಮೊದಲ ಪೂಜೆಯು ಜಗದುಟ್ಟ ಕರೆವರು ಅರೆಗಳಿಗೆ ಮನ್ನಿಸಮ್ಮಾನುವೆ ಮನ್ನಿಸಮ್ಮ ಗಳಿಗೆ ಶ್ರೀರಾಮ ಗುರು ಮನ್ನಿಸಮ್ಮಾನುವೆ ಮನ್ನಿಸಮ್ಮ ನಿನ್ನ ಸುಬ್ರಹ್ಮಣ್ಯ ಗುರುಲೋಕ ಅಲ್ವೇ ನಾನು ನಿನ್ನ ಸುಬ್ರಹ್ಮಣ್ಯ ಗುರುಲೋಕ ಅಲ್ವೇ ನಾನು ಸಂಚಾರ ಹೊಟ್ಟಿ ಹರಿತೀನಿ ತುರುಕಿ ಸಂಚಾರ ಹೊಟ್ಟಿ ಹರಿತೀನಿ ತುರುಕಿ ಲಜ್ಜೆಯ ಇಡದ ಹೆಜ್ಜೆಯ ನಿಡ ಲಜ್ಜೆಯ ಇಡದ ಹೆಜ್ಜೆಯ ನಿಡ ಸೋಮಾರಿ ಗರ್ಭನೆಂದು ನಗುತ್ತಿಹುದು ಜಗ ನಗುತ್ತಿಹುದು ಸೋಮಾರಿ ಗರ್ಭನೆಂದು ನಗುತ್ತಿಹುದು ಜಗ ನಗುತ್ತಿಹುದು ಲೋಕ ಲೋಕಗಳು ನಿನ್ನೊಡಲಾಡು ನಿನತು ಲೋಕ ವಿಶ್ಲೋಕ ಮಾತು ನಿನ್ನೊಡನಾಡದೆ ಜಗದಲ್ಲಿ ನಿನ್ನೊಡನಾಡದೆ ಜಗದಲ್ಲಿ ಅಮ್ಮನ ಸಂಗವನಾಡಲೇ ದೂರ ಹೋಗಲೊಂದೆ ಅಮ್ಮನ ಸಂಗವನಾಡಲೇ ದೂರ ಹೋಗಲೊಂದೆ ಹಾ ಜನರ ಜಾನನಿ ಬಂತುಂಟ ನೆನಪೆನಕ ಜನರ ಜಾನನಿ ಬಂತುಂಟ ನೆನಪೆನಕ ನಿನಗೇನು ಬೇಕು ಹೇಳು ಕೊಡುವೇನ ನಿನಗೇನು ಬೇಕು ಹೇಳು ಕೊಡುವೇನ ಹಾ ಆ ಕೈಗೆ ಈ ಕೈಗೆ ಬಾಯಿಯೊಳಗೆ ಸಣ್ಣಿಲಿಗೆ ಆ ಕೈಗೆ ಈ ಕೈಗೆ ಬಾಯಿಯೊಳಗೆ ಸಣ್ಣಿ ಮೊದಕವ ನೀಡಮ್ಮ ನನ್ನಮ್ಮ ಗೊರಮ್ಮ ಮೊದಕವ ನೀಡಮ್ಮ ನನ್ನಮ್ಮ ಗೊರಮ್ಮ ಮೊದಕವ ನೀಡುವೆ ನನ್ನಪ್ಪ ಗಣಪ ತುಂಟ ಗಣಪ ಜಾನ ಗಣಪ ಮುದ್ದು ಗಣಪ ಧನ್ಯವಾದಗಳು. ಹಾವು ಅಂದ್ರೆ ಮರಿಗೊಪ್ಪಿಗೆ ಬಾರಿದಲೇನೆ ನೆನೆಸಿಕೊಂಡ್ರೆ ಮೈ ನಡುಗತ್ತೆ ಹಾಡಿ ಹಗಲೇನೆ ಒಂದು ಸಾರಿ ಪುಟಾಣಿ ಗುಪ್ಪಿ ಅಮ್ಮನ ಕೇಳತ್ತೆ ಒಂದು ಸಾರಿ ಪುಟಾಣಿ ಗುಪ್ಪಿ ಅಮ್ಮನ ಕೇಳತ್ತೆ ಅಮ್ಮ ಅಮ್ಮ ಬುಸ್ ಬುಸ್ಸಾವು ಹೇಗಿರತ್ತೆ ಅಮ್ಮ ಅಮ್ಮ ಬುಸ್ ಬುಸ್ಸಾವು ಹೇಗಿರತ್ತೆ ಕೊಕ್ಕರೆ ಬೆನ್ನು ತಿಕ್ಕಿ ಕಳ್ಟ ಅಮ್ಮ ಅನ್ನುತ್ತೆ ಕೊಕ್ಕರೆ ಬೆನ್ನು ತಿಕ್ಕಿ ಕಳ್ಟ ಅಮ್ಮ ಅನ್ನುತ್ತೆ ಒಳ್ಳೆ ಪ್ರಶ್ನೆ ಹಾವು ಹೇಗಿರತ್ತೆ ಒಳ್ಳೆ ಪ್ರಶ್ನೆ ಹಾವು ಹೇಗಿರತ್ತೆ ಹಾವಿರತ್ತೆ ಹಾವಿನ ಕಾಗೆ ಕಪ್ಪಗೆ
ಹಾವಿರುತ್ತೆ ಹಾವಿನ ಹಾಗೆ ಕಾಗೆ ಬಗೆ ಸಪೂರ ಬಗೆ ಹಾವು ಅಂದ್ರೆ ಮರಿಗುಬ್ಬಿಗೆ ಭಾರಿ ದಿಗೊಲೇನೆ ನೆನ್ಸಿಕೊಂಡ್ರೆ ಮೈ ನಡುಗತ್ತೆ ಹಾಡೆ ಆಗಲೇನೆ ಸೂರಿಗೆ ಸುತ್ತಿ ಜೋತಾಡತ್ತೆ ಗೋಧಿ ಬೆನ್ನು ಸೂರಿಗೆ ಸುತ್ತಿ ಜೋತಾಡತ್ತೆ ಗೋಧಿ ಬೆನ್ನು ದೀಪದ ಹಾಗೆ ಉರಿಯುತ್ತಿರುತ್ತೆ ಹಾವಿನ ಕಣ್ಣು ದೀಪದ ಹಾಗೆ ಉರಿಯುತ್ತಿರುತ್ತೆ ಹಾವಿನ ಕಣ್ಣು ಊರಲ್ಲಿ ಇದ್ದಳು ಮುಂಗುಸಿ ಒಂದ ಸಾಕಿದಳು ಮುಂಗುಸಿ ಒಂದ ಸಾಕಿದಳು ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ನದಿಯ ತೀರಕ್ಕೆ ಸಾಗಿದಳು ತೊಟ್ಟಿಲೊಳಗಿನ ಪುಟ್ಟ ಮಗುವೊಂದು ಕೇಕೆಯ ಹಾಕಿತ್ತು ಮೊದಲಿಂದ ಕೇಕೆಯ ಹಾಕಿತ್ತು ಮೊದಲಿಂದ ಮುಂಗುಸಿ ನೋಡಿತು ಹಗ್ಗದ ಗುಂಡ ಸರಿಯುತ್ತಲಿದ್ದ ಹಾವಂದ ಸರಿಯುತ್ತಲಿದ್ದ ಹಾವಂದ ಹಾವನ್ನು ಕಂಡು ಮುಂಗುಸಿ ತಾನು ಸರಸರ ಏರಿತು ಹಗ್ಗವನು ಸರಸರ ಏರಿತು ಹಗ್ಗವನು ವೈರೇ ಹಿಡಿದು ಹಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು ಉಳಿಸಿತು ಮಗುವಿನ ಪ್ರಾಣವನು ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ ಮರಳಿ ಬಂದಳು ನದಿಯಿಂದ ರಕ್ತವು ಮೆತ್ತಿದ ಮುಂಗುಸಿ ತಂದೆ ದುರದನ್ನು ಊರಿದೆ ಊರನ್ನು ಕಾಡಿದೆ ತಾಯಿಗೆ ಗೂಡಿದೆ ಗೂಡಂದು ಮರಿದೆ ಮಕ್ಕಳೇ ನೀವು ನೋಡಬನ್ನಿ ಗಿಳಿಮರಿಯನು ನೀವು ಕನಬನಿ ದುರದೊಂದು ಊರಿದೆ ಊರೊಂದು ಕಾಡಿದೆ ತಾಯಿಗೆ ಗೂಡಿದೆ ಗೂಡೊಂದು ಮರಿದೆ ಮಕ್ಕಳೇ ನೀವು ನೋಡಬನ್ನಿ ಗಿಳಿಮರಿಯನು ನೀವು ಕನಬನಿ ಬಾನೆತ್ತಿರ ಹಾರೋ ಹಕ್ಕಿಗಳು ನೋಡುತ್ತ ಗಿಳಿಮರಿಗೂ ಒಂದೇ ಹಾರುವ ಆಸೆ ಮೂಡಿದೆ ಬಾನೆತ್ತಿರ ಹಾರುವ ಹಕ್ಕಿಗಳು ನೋಡುತ್ತ ಗಿಳಿಮರಿಗೂ ಒಂದೇ ಹಾರುವ ಆಸೆ ಮೂಡಿದೆ ಚಿಕ್ಕ ಹಸಿರು ಗರಿಗಳ ಮೆಲ್ಲ ಮೆಲ್ಲ ಬೀಸುತ್ತ ಬಾನೆತ್ತರ ಹಾರಲು ತಾಯಿ ಕಲಿಸಿದೆ ಗೂಡೊಂದು ಮರಿದೆ ಮಕ್ಕಳೇ ನೀವು ನೋಡಬನ್ನಿ ಗಿಳಿಮರಿಯನು ನೀವು ಕನಬನ್ನಿ ಬಾಯಲ್ಲಿದ್ದ ಮಾಂಸವನ್ನು ತಿನ್ನತೊಡಗಿತು ತಕ್ಕ ನದಿಯು ಇದನ್ನು ಕಂಡು ತಕ್ಕ ನದಿಯು ಇದನ್ನು ಎತ್ತಿಕೊಂಡಿತ್ತು ನಿನ್ನ ಕಂಡು ನನ್ನ ಮನೆಗೆ ಹರುಷವಾಯಿತು ನಿನ್ನ ಕಂಡು ನನ್ನ ಮನೆಗೆ ಹರುಷವಾಯಿತು ನಿನ್ನ ಗರಿಗಾಳೆಷ್ಟು ಚಂದ ನಿನ್ನ ಬಣ್ಣ ಎಷ್ಟು ಅಂದ ನಿನ್ನ ಗರಿಗಾಳೆಷ್ಟು ಚಂದ ನಿನ್ನ ಬಣ್ಣ ಎಷ್ಟು ಅಂದ ನಿನ್ನ ರಾಗವನ್ನು ಕೇಳಿ ಜನರು ಕುಣಿಯಾರು ನಿನ್ನ ರಾಗವನ್ನು ಕೇಳಿ ಜನರು
ಭಾರತ ಭೂಮಿ ನನ್ನ ತಾಯಿ, ಪೈರು ಪಚ್ಚೆ ಪಸುರಿ ನೊಡೆಯ. ಭರತ ಭೂಮಿ ನನ್ನ ತಾಯಿ, ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಭಾರತ ಭೂಮಿ ನನ್ನ ಸಿಂಧು ಯಮುನೆ ದೇವಗಂಗೆ ತಪತಿ ಕೃಷ್ಣೆ ಭದ್ರೆ ತುಂಗೆ. ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಮತ ಬಣವಣೆ ದೇವಿಗೆರೆವೆ, ದೊಡ್ಡ ತೊಡಕುಗಳನ್ನು ಬಿರಿವೆ. ಜೀವನವಣೆ ದೇವಿಗೆರೆವೆ, ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಜೀವನವಣೆ ದೇವಿಗೆರೆವೆ, ಬೆಡುತ್ತ ಗುಡಿಯ ಕಟ್ಟಲು. ಭಾರತ ಭೂಮಿ ನನ್ನ ತಾಯಿ, ಭಾರತ ಭೂಮಿ ನನ್ನ. ಈ ದೇಶಭಕ್ತಿ ಗೀತೆಯನ್ನು ಬರೆದವರು ಪಲ್ಲವಿ ಪ್ರಸನ್ನ. ಸ್ಟಾರ್ಟ್ ಮಾಡಿ. ಮುಕುಟವ ಧರಿಸಿ ಶಿರದಲ್ಲಿ ಮೆರೆಯುತ್ತಿಯಳು ಭಾರತಿ, ಮಮತೆಯಿಂದಲೇ ಪೊರೆದು ನಮ್ಮ ಬೆಳೆಸುತ್ತಿಯಳು ಸಂಸ್ಕೃತಿ. ನಮ್ಮ ತಾಯಿ ಭಾರತಿ, ನಮ್ಮ ತಾಯಿ ಭಾರತಿ. ಆ ಹಿಮದ ಮುಕುಟವ ಧರಿಸಿ ಶಿರದ ಮೆರೆಯುತ್ತಿಯಳು ಭಾರತಿ, ಮಮತೆಯಿಂದಲೇ ಪೊರೆದು ನಮ್ಮ ಬೆಳೆಸುತ್ತಿಯಳು ಸಂಸ್ಕೃತಿ. ನಮ್ಮ ತಾಯಿ ಭಾರತಿ, ವೀರಶೂರರು ಜನಿಸಿ ನೆಂದಿಯ ಧೀರ ಮಣ್ಣಿನ ಫಲವಿದು. ಪರಕೀಯರ ಅಟ್ಟಹಾಸವ ಮೆಟ್ಟಿ ನಿಲ್ಲುವ ಛಲವಿದು. ವೀರಶೂರರು ಜನಿಸಿ ನೆಂದಿಯ ಧೀರ ಮಣ್ಣಿನ ಫಲವಿದು. ಪರಕೀಯರ ಅಟ್ಟಹಾಸವ ಮೆಟ್ಟಿ ನಿಲ್ಲುವ ಛಲವಿದು. ಸಮತೆಯ ತತ್ವವು ಬೆರೆತು ಸಮತೆಯ ತತ್ವವು. ಮುಕುಟವ ಧರಿಸಿ ಶಿರದ ಮೆರೆಯುತ್ತಿ ನಮ್ಮನ್ನು ಬೆಳೆಸುತ್ತಿಯಳು ಸಂಸ್ಕೃತಿ. ಕಸವ ಎಸೆಯುತ್ತ ನಿತ್ಯವೋ ಪುಣ್ಯ ಭೂಮಿಯು ನಮ್ಮ ನೆಲವಿದು. ಭಾರತಾಂಬೆಯ ಮಡಿಲಿತು ಹರಿಯ ಒಲುಮೆಯು ಇರಲು ದೇಶಕ್ಕೆ ಕಳಸದಂತೆ ಮಾನ್ಯವೋ. ಹಿಮದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ನೂರು ನುಡಿಗಳಿಂದ ಕಂದರನ್ನು ಕರೆದವಾಗಿದೆ, ಹಲವು ರೀತಿ ಹಾಡಿ ಹಾಲು ನೋಡಿ ಪಡೆದ ಶಾರದೆ. ಕೈಯ ಹಿಡಿದು ಅಡಿಯ ಬಿಡಿಸಿ ಮುನ್ನಡೆಸುವೆ ದಾರಿಲಿ. ತೊದಲು ನುಡಿಸಿ ಕೇಳಿ ಹರ್ಷ ತಾಳಿ ನಲಿವ ತಾರಿ. ಇದು ಕಣ್ಣರಸಿ ಮುಟ್ಟಿಸಿ ಕೈಯ ಸಾವಿರದಳ ಕಮತಿ. ತನಗೆಯ ಕ್ಷೇತ್ರವಿದು ಭವ್ಯ ನಾಡು ಭಾರತ. ಋಷಿಗಳ ಸಿರಿಹರೆ
ಹಾಗೆ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ನಾಯಕ್, ಹಾಗೆ ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ಸುಲೇಮಾನ್ ಶೇಖ್ ರವರು, ಹಾಗೆ ಸಂಘದ ಪದಾಧಿಕಾರಿಯಾದ ಖಜಾಂಚಿ ಆದ ಶ್ರೀಯುತ ಉದಯ್ ನಾಯ್ಕ್ ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ವೇದಿಕೆ ಮೇಲೆ ಹೃದಯಪೂರ್ವಕ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೇವೆ. ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಗಣ್ಯರನ್ನ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಜೊತೆಗೆ SDMC ಅಧ್ಯಕ್ಷರನ್ನು ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಹಾಗೆ ಶ್ರೀಯುತ ಪ್ರವೀಣ್ ನಾಯ್ಕರನ್ನ ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಈ ಶಾಲೆಯ ಎಲ್ಲ SDMC ಸದಸ್ಯರನ್ನು ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಈ ಶಾಲೆಯ ಎಲ್ಲ SDMC ಸದಸ್ಯರನ್ನು ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಶಿಕ್ಷಕ ಪರಿಸರ ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಚಂದ್ರಕಲಾ ಬಾಲೇಕರ್ ಇವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದ ಕುರಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದೇ ಮಾತಾಡಬೇಕಂತ ವಿನಿಸ್ಕೊತಾರೆ. ಕೋಗಿಲಬನ ಕ್ಲಸ್ಟರ್ ವ್ಯಾಪ್ತಿಯ ಪ್ರಾಥಮಿಕ ಶಾಲಾ ಪ್ರತಿಭಾ ಕಾರಂಜಿಯ ಒಂದು ಸಮಾರೋಪ ಸಮಾರಂಭ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಈ ವಿಜ್ಞಾನಬರ್ಚಿ ಶಾಲೆಯ ಹಾಗೂ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, SDMC ಅಧ್ಯಕ್ಷರೇ, ನೌಕರ ಸಂಘದ ಹಾಗೂ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯ್ಕರವರೇ, ಕಾರ್ಯದರ್ಶಿ ಉದಯ್ ನಾಯ್ಕರವರೇ, ಸುಲೇಮಾನ್ ಶೇಖ್ ಅವರೇ, ಸಂಘದ ಸರ್ವ ಪದಾಧಿಕಾರಿಗಳೇ, ಈ ಶಾಲೆಯ ಮುಖ್ಯಾಧ್ಯಾಪಕರೇ, ವಿವಿಧ ಶಾಲೆಯಿಂದ ಆಗಮಿಸಿದಂಥ ಮುಖ್ಯಾಧ್ಯಾಪಕರೇ, ಸಹ ಶಿಕ್ಷಕರುಗಳೇ, ಊರ ನಾಗರಿಕರೇ, 26ನೇ ಸಾಲಿನ ಕೋಗಿಲೆ ಬನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ವಿಟ್ನಾಳ್ ಬರ್ಚಿ ಶಾಲೆಯಲ್ಲಿ ನೆರವೇರಿಸಿದರು. ಸಾಮಾನ್ಯವಾಗಿ LPS ಅಂದರೆ ಇದನ್ನು ಯಾರೂ ನಂಬಲಿಕ್ಕಿಲ್ಲ. ಪ್ರಥಮವಾಗಿ ನಾನು ಬಂದಾಗಲೂ ಕೂಡ LPS ಅಂದ್ರೆ ನಂಬಿಲ್ಲ. ಯಾಕಂದರೆ ಮಕ್ಕಳ ಸಂಖ್ಯೆ 103 ಇದೆ, HPSನಲ್ಲೂ ಇಲ್ಲ. ಮತ್ತು ಈ ಶಾಲೆಯ ಒಂದು ಹೊರನೋಟವನ್ನು ನಾನು ಹೇಳಬೇಕು ಅಂತಿಲ್ಲ, ನೀವು ನೋಡಿದ್ದೀರಿ. ಈಗ ಯಾವ ಥರದಲ್ಲಿ ಇದೆ ಅಂತ ಹೇಳಿದ್ರೆ, ಒಂದು HPSನನ್ನು ಮೀರಿಸುವಂತಹ ಮಟ್ಟಕ್ಕೆ ಈ ಶಾಲೆ ಬೆಳೆದು ನಿಂತಿದೆ. ಪೇವರ್ಸ್ ಇದೆ, ಒಳ್ಳೆಯ ಅಡುಗೆ ಮನೆ ಇದೆ, ಕ್ಲಾಸ್ ರೂಮ್ಸ್ ಇದೆ, ಹೊಸದಾಗಿ ಧ್ವಜಸ್ತಂಭ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವೆಲ್ಲ ಕೇವಲ ಶಿಕ್ಷಕರೇ ಮಾಡಬೇಕಂದ್ರೆ ಆಗೋದಿಲ್ಲ, ಸಮುದಾಯದ ಸಹಕಾರ ಬೇಕು. ಅದಕ್ಕೆ ಇಲ್ಲಿ SDMC ಅವರು ಇರ್ಬೋದು. ವಿಶೇಷವಾಗಿ ನಾನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಅವರನ್ನು ಅಭಿನಂದಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇದು ಹೊಗಳಿಕೆ ಅಲ್ಲ, ಯಾವುದೇ ಇದರಲ್ಲ. ಕಳೆದ 2-3 ವರ್ಷದಿಂದ ಅವರು ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ. ಸರ್, ನಮ್ಮ ಶಾಲೆಗೆ ಈ ಥರ ನಾವು ಮಾಡ್ತಾ ಇದ್ದೀವಿ, ಬೇರೆ ಸ್ಕೀಮಲ್ಲಿ ಏನಾದ್ರು ಇದ್ದರೆ ಅವಕಾಶ ಮಾಡಿ ಕೊಡಿ ಅಂತ ಒಂದು ವಿನಯದಿಂದ ಕೇಳ್ಕೊಳ್ತಿದ್ರು. ವಿನಯತೆ ಭಾಳ ಮುಖ್ಯ. ಈ ವಿನಯದಿಂದ ಕೇಳಿದಾಗ ಎಲ್ಲವೂ ಸಾಧ್ಯವಾಗ್ತದೆ. ಅಭಿವೃದ್ಧಿಯನ್ನು ಅವರು ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೂ ಹಲವಾರು ಮೀಟಿಂಗ್ನಲ್ಲೂ ಅವ್ರು ನನ್ನ ಜೊತೆ ಮೀಟಿಂಗ್ ಬರ್ತಾರೆ. ನಾವು ಸೇರಿದಂಥ ಮೀಟಿಂಗ್ನಲ್ಲಿ, ತಾಲೂಕು ಮಟ್ಟದ ಮೀಟಿಂಗ್ನಲ್ಲಿ, ಅಲ್ಲಿಯೂ ಕೂಡ ಶಾಲೆಯ ಅಭಿವೃದ್ಧಿ ಬಗ್ಗೆ ಕೇವಲ ಈ ಶಾಲೆ ಅಷ್ಟು ಹೇಳೋದಿಲ್ಲ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳು ಉತ್ತಮವಾಗಬೇಕು ಅಂತ ಅವರ ಆಸೆ ಇದೆ. ಅಷ್ಟೇ ಅಲ್ಲದೆ ಅಂಗನವಾಡಿಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಉತ್ತಮವಾದಂತಹ ಒಂದು ಬಹಳ ಇಲ್ಲೇ ಕಳೆದ ವರ್ಷ ನಾನು ನೋಡಿದ್ದೀನಿ. ಇಲ್ಲಿ ಉದ್ಘಾಟನೆ ಇವರು ಬಂದಾಗೂ ಬಂದಿದ್ದೀನಿ, DC ಮೇಡಮ್ ಅವರು ಬಂದಿದ್ದರು, ನೋಡಿದ್ದೀನಿ. ಬೇರೆ ಬೇರೆ ಈ CSR ಫಂಡ್ ಇರ್ಬೋದು, ಬೇರೆ ಪಂಚಾಯತ್ ಅನುದಾನ ಇರ್ಬೋದು, ಅಥವಾ ಅವರು ಏನಿದೆ ಸದಾ ಉತ್ಸುಕರಾಗಿದ್ದಾರೆ. ಹಾಗಾಗಿ ಈ ಶಾಲೆಯಲ್ಲಿ
ಉತ್ತಮವಾದಂಥ ಭೌತಿಕ ಸೌಕರ್ಯ ಇದೆ. ಶಿಕ್ಷಕರ ಕೊರತೆ ಕೂಡ ಇಲ್ಲ. ಹೆಚ್ಚಿನವರು ಆದವನು ಇಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಮಕ್ಕಳ ಸಂಖ್ಯೆ ಅಷ್ಟಿದೆ, ಹಾಗಾಗಿ ಉಳ್ಕೊಂಡಿದ್ದಾರೆ. ಯಾವುದೇ ಮ್ಯಾಜಿಕ್ ಮಾಡಿಲ್ಲ, ಯಾವುದೇ ಮ್ಯಾಜಿಕ್ ಮಂತ್ರವಾದಿಯಿಂದ ಮ್ಯಾಜಿಕ್ ಮಾಡ್ತಾರಲ್ಲ ಆ ಥರ ಇಲ್ಲ. ಮಕ್ಕಳ ಸಂಖ್ಯೆ ಇರುವುದರಿಂದ ಉಳ್ಕೊಂಡಿದ್ದಾರೆ. ಇದೇನು ಸೂಚಿಸ್ತದೆ? ಮಕ್ಕಳು ಸ್ವಲ್ಪ ಒಂದು 5 ನಿಮಿಷ ಸುಮ್ಮನೆ ಇರ್ತೀರಿ. ಹಲೋ ಸರ್, ಮಾತಾಡ್ಬೇಕಾ ಬೇಡ? 2 ನಿಮಿಷ ಸುಮ್ಮನೆ ಇರಿ. ಊಟ ಎಲ್ಲರೂ ಊಟ ಮಾಡಿದ್ರಲ್ಲ, ಸುಮ್ಮನೆ ಇದ್ಬಿಡಿ. ಹಾಂ, ಈಗ ತಾವು ಕೂಡ ಮಕ್ಕಳ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಮಕ್ಕಳ ದಾಖಲಾತಿ ಆಗುವಂತೆ ತಾವು ನೋಡಿಕೊಳ್ಬೇಕು. ಮೊನ್ನೆ ಮೆಗಾ ಪೋಷಕರ ಒಂದು ಸಭೆ ಆಯಿತು, ಮೆಗಾ ಶಿಕ್ಷಕ ಪೋಷಕರ ಸಭೆ. ತಾವೆಲ್ಲ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಮಾಡಿದ್ರಿ, ಸಂತೋಷ. ನಮ್ಮ ಮಾನ್ಯ ಅಪರ್ಯಾಪ್ತರು ಕೂಡ ನಮ್ಮ ತಾಲೂಕಿಗೆ ಭೇಟಿ ನೀಡಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಹರ್ಷವತ್ತವನ್ನು ಪಡಿಸಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಪಾಲಕರು ಬಂದಿದ್ದಾರೆ. ಯಾಕೆ? ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಸಮುದಾಯದ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಈ ಪ್ರತಿಭಾ ಕಾರಂಜಿ ನಮ್ಮೆಲ್ಲ ಶಿಕ್ಷಕರು ಗೊತ್ತಿದೆ, 2002ನೇ ಇಸ್ವಿಯಿಂದ ಇದು ಪ್ರಾರಂಭವಾಗಿದೆ. ಮೋಸ್ಟ್ಲಿ 23 ವರ್ಷ ಆಯಿತು. ಈಗ ಕೋವಿಡ್ನಲ್ಲಿ 1 ವರ್ಷ 2 ವರ್ಷ ಬಂದಿರಬಹುದು. ನಿರಂತರವಾಗಿ ಮಕ್ಕಳಲ್ಲಿ ಸುಪ್ತಾವಸ್ಥೆಯಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದೊಂದು ವೇದಿಕೆ ಅಂತ ಇಲಾಖೆ ಮತ್ತು ಸರ್ಕಾರ ಇದನ್ನು ಒಂದು ನಮ್ಮ ಇಲಾಖೆಯ ಕಾರ್ಯಕ್ರಮದ ಭಾಗವಾಗಿ ನಾವು ಮಾಡ್ತಾ ಇದ್ವಿ. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸುವುದು ಅತ್ಯಂತ ಮುಖ್ಯ. ಹಾಗಾಗಿ ಇಲ್ಲಿ ಎಲ್ಲ ಮಕ್ಕಳಿಗೂ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಬಹುಮಾನ ಬರ್ತಂತಿಲ್ಲ. ಮುಖ್ಯವಾಗಿ ನಾವು ಭಾಗವಹಿಸುವುದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ಪ್ರಯತ್ನ ಮಾಡುವುದು ಮಾತ್ರ ನನ್ನ ಕೆಲಸ. ಫಲಾಪೇಕ್ಷೆ ನನ್ನ ಕೆಲಸ ಅಲ್ಲ, ದೇವರಿಗೆ ಬಿಟ್ಬಿಡೋದು. ಆದರೆ ಪ್ರಯತ್ನ ಮಾಡದೆ ಫಲವನ್ನು ಅಪೇಕ್ಷಿಸುವುದು ದೊಡ್ಡ ತಪ್ಪು. ನಾವು ನಿರಂತರವಾದಂಥ ಪ್ರಯತ್ನ ಮಾಡಿದರೆ ನಮಗೇನಾಗ್ತಾ ಇದೆ? ಒಂದು ಫಲ ಸಿಕ್ಕೇ ಸಿಗ್ತದೆ. ಎಷ್ಟು ಸಲ ಬೆಳೆ ಹೆಣೆತದೆಯೋ ಅಷ್ಟು ಸಲ ನಾವು ಏನು ಮಾಡ್ತಿದ್ದೀವಿ? ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೂ ಕೂಡ ಅದು ತನ್ನ ಬಲೆಯನ್ನು ಮತ್ತೆ ಪುನಃ ಹೆಣೆತವೆ. ಅಂದರೆ ಅದರಲ್ಲಿ ಆ ಒಂದು ಹಾಗೆ ತಾವು ನಿರಂತರ ಪ್ರಯತ್ನವನ್ನು ಮಾಡಿ. ಮತ್ತೊಂದು, ಈಗ ನೀವೆಲ್ಲ ವಿದ್ಯುತ್ ದೀಪದ ಕೆಳಗಡೆ ನೋಡ್ತಿದ್ವಿ, ಬಲ್ಬ್ ಕೂಡ ಥಾಮಸ್ ಆಲ್ವಾ ಎಡಿಸನ್ ಕಂಡುಹಿಡಿಬೇಕಾದ್ರೆ 1000 ಪ್ರಯತ್ನಕ್ಕೆ ಕಂಡುಹಿಡಿದಿದ್ದಾನೆ, 1-2 ಪ್ರಯತ್ನ ಅಲ್ಲ. ಅಂದರೆ ಆತ್ಮವಿಶ್ವಾಸ, ಛಲ, ನಿರಂತರ ಪ್ರಯತ್ನ ಇದ್ದರೆ ನಾವು ಏನನ್ನಾದರೂ ಸಾಧಿಸ್ಬೋದು. ಹಾಗೆಯೇ ಈ ಪ್ರತಿಭಾ ಕಾರಂಜಿಯಲ್ಲಿ ತಾವು ಯಾರು ಬಹುಮಾನ ಬಂದಿಲ್ಲ ಅಂತ ಬೇಸರ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ನಾನು ಇದೇ ವೇದಿಕೆಯಲ್ಲಿ ಕ್ಲಸ್ಟರ್ ಅಲ್ಲ, ಜಿಲ್ಲಾ ಅಲ್ಲ, ತಾಲೂಕಲ್ಲ, ರಾಜ್ಯ ಮಟ್ಟದ ಹೋಗ್ಬಿಡ್ತೇನೆ ಅನ್ನುವಂತಹ ಒಂದು ಛಲ, ಆತ್ಮವಿಶ್ವಾಸದಿಂದ ತಾವು ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳು ಅದಕ್ಕೆ ಪೂರಕವಾಗಿ ಶಿಕ್ಷಕಿಯರು ಕೂಡ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು. ಅಂದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ಯಾರು ಇಲ್ಲಿ ವಿನ್ ಆಗಿದ್ದೀರೋ ಅಂತ, ನಾನು ವಿನ್ ಆಗಿದ್ದೀನಿ ಅಂತ ಹಿಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಮುಂದಿನ ಹಂತದಲ್ಲಿ ಮತ್ತೆ ನೀವು ಪ್ರಯತ್ನವನ್ನು ಮಾಡಬೇಕು. ತಾಲೂಕು ಹಂತದಲ್ಲಿ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ನಮ್ಮ ಹಳಿಯಾಳ ತಾಲೂಕನ್ನು ಪ್ರತಿನಿಧಿಸಬೇಕು ಅಂತ ಒಂದು ನನ್ನ ಆಶಯ. ಹಾಗೆ ವಿಟ್ನಾಳ್ ಬರ್ಚಿ ಈ ಶಾಲೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕೋಗಿಲೆಬನ ವಲಯದ ಕ್ಲಸ್ಟರು ಮಟ್ಟದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿಯೂ ಕೂಡ ವಿಜಯ ಆಗಲಿ ಅನ್ನುವಂಥ ಆಶೆಯನ್ನು ನಾನು ಹೊಂದಿದ್ದೇನೆ. ಅದಕ್ಕೆ ನೀವು ನಿರಂತರವಾದಂಥ ಪ್ರಯತ್ನ ಮತ್ತು ಶಿಕ್ಷಕರ ಒಂದು ಸಪೋರ್ಟ್ ಹಾಗೂ ತಂದೆ ತಾಯಿಗಳ ಸಪೋರ್ಟ್ ಕೂಡ ಅದಕ್ಕೆ ಬೇಕು. ನೀವು ಕೊಡ್ತೀರಿ, ಮಾಡ್ತೀರಿ ಅನ್ನುವಂಥ ಭರವಸೆ ಇದೆ. ಹಾಗೆ ಇಲ್ಲಿ ಎಲ್ಲರೂ ಈಗ ಬಹುಮಾನಕ್ಕೆ ಕಾತುರರಾಗಿದ್ದೀರಿ. ಬಹುಮಾನ ಕೊಟ್ಟ ನಂತರ ಒಬ್ಬೊಬ್ಬರೇ ತಗೊಂಡು ಹೋಗಬೇಡಿ. ಇದು ಸಭೆಯ ಶೋಭೆ ಅಲ್ಲ. ಕೆಲವು ಕಡೆ ನಾನು ಒಂದು ಕಡೆ ಹೋದಾಗ ನೋಡಿದ್ದೀನಿ, ಬಹುಮಾನ ಆದಮೇಲೆ ಯಾರೂ ಇರುವುದಿಲ್ಲ, ಯಾರು ಮಾತಾಡ್ತಾರಂದ್ರೆ ಇದಿಲ್ಲ. ಅದಕ್ಕೆ ಲಲಿತಾ ಏನು ಮಾಡ್ತಾರೆ, ಸರ್ ಬಹುಮಾನ ಕೊಡೋಕ್ಕಿಂತ ಮೊದಲೇ ನೀವು ಮಾತಾಡಿ ಮುಗಿಸ್ಬಿಟ್ರಿ ಅಂತಾರೆ. ಯಾಕಂದ್ರೆ ಇದಕ್ಕೆಲ್ಲ ತಮಾಷೆನೂ ಅಲ್ಲ. ಯಾಕೆ? ಬಹುಮಾನ ಸಿಕ್ಕಿದ ಮೇಲೆ ಆಯಿತು, ಹೌದಲ್ಲ? ಆ ಥರ ಇರುತ್ತೆ. ಬಟ್ ನಾವು ಏನಾಗಬೇಕಾಗಿದೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ
ಆ ಕಾರ್ಯಕ್ರಮದ ಘನತೆ ಗೌರವವನ್ನು ಕಾಪಾಡುವಂಥ ರೀತಿಯಲ್ಲಿ ಕೂಡ ನಾವು ಇರಬೇಕಾಗತ್ತೆ. ತಾವು ಇರ್ತೀರಿ ಅಂತ ಭಾವಿಸಿದ್ದೇನೆ. ಮತ್ತು ಈ ಎಲ್ಲ ಈ ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಅವರನ್ನು ತಯಾರು ಮಾಡಿದಂಥ ಶಿಕ್ಷಕಿ ವರ್ಗದವರಿಗೂ, SDMC ಅವರಿಗೂ ಹಾಗೂ ಪಾಲಕ ಪೋಷಕ ವರ್ಗದವರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ಸಾಹೇಬರು ತಮ್ಮ ಕ್ರೂಷಿಯಸ್ ಟೈಮಲ್ಲೂ ಕೂಡ ನಮ್ಮ ಒಂದು ಸಣ್ಣ ಕ್ಲಸ್ಟರ್ ಮಟ್ಟದ ಸಭೆಗೆ ಬಂದ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ಮಾತಾಡಿದರೆ ನಿಮಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ನಾಯ್ಕರವರು ನಮ್ಮ ಮಕ್ಕಳ ಪರವಾಗಿ ಮಾತಾಡಬೇಕಾಗಿ ವಿನಂತಿಸ್ಕೊತೇವೆ. ಕೋಗಿಲೆ ಕ್ಲಸ್ಟರ್ದು 2025-21ನೇ ಸಾಲಿನ ಕೋಗಿಲೆ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಕ್ರಿಯಾಶೀಲ ಆಡಳಿತಗಾರರಂಥ ಶ್ರೀಯುತ ಪ್ರಮೋದ್ ಮಾಲೆ ಸಾಹೇಬ್ರೆ, ಅಭಿವೃದ್ಧಿ ಹರಿಕಾರರು, ವಿಟ್ನಾಳ್ ಶಾಲೆಯ ಬಗ್ಗೆ ವಿಶೇಷವಾದಂಥ ಪ್ರೀತಿ ಇರುವಂಥ ಪಂಚಾಯತ್ ಅಧ್ಯಕ್ಷರಂಥ ಪ್ರಕಾಶ್ ಅವರೇ, ಕಾರ್ಯದರ್ಶಿಯಾದಂಥ ಉದಯ ನಾಯ್ಕರೇ, ಸುಲೇಮಾನ್ ಅವರೇ, ಹಾಗೆ ಪ್ರವೀಣ್ ಅವರೇ, ಫರೀದ್ ಅವರೇ, ಸುಭಾಷ್ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕಿ ಅಂತ ಚಂದ್ರಕಲಾ ಮೇಡಮ್ ಅವರೇ, ಆತ್ಮೀಯರಾದಂಥ ನಮ್ಮ ಸಂಘ ಸದಸ್ಯರಂಥ ವಿಜಯಲಕ್ಷ್ಮಿ ಮುರುಗೇಶ್ ಅವರೇ, ಹಾಗೆ ಎಲ್ಲರನ್ನ ವೃತ್ತಿ ಬಾಂಧವರೇ, ಮುದ್ದು ಮಕ್ಕಳೇ, ಈಗಾಗಲೇ BO ಸಾಹೇಬರು ಅತ್ಯಂತ ಸೂಕ್ಷ್ಮವಾಗಿ ವಿಟ್ನಾಳ್ ಶಾಲೆ ಅಥವಾ ಕೋಗಿಲೆ ಕ್ಲಸ್ಟರ್ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಕೋಗಿಲ್ಬನ್ ಹೆಸರು ಕ್ಲಸ್ಟರ್ ಕೋಗಿಲ್ಬನ್ BOಲೇ ಇರ್ಬೋದು, ಆದರೆ ಅದರಲ್ಲಿ ಭಾಗವಹಿಸುವಂಥ ಮಕ್ಕಳು ಕೋಗಿಲ್ಬನ್ ಕ್ಲಸ್ಟರ್ ಮಕ್ಕಳು ಭಾಳಷ್ಟು ಮಕ್ಕಳು ತಾಲೂಕಾ ಮಟ್ಟದಲ್ಲಿ ಪ್ರಥಮವನ್ನು ಪಡೆದು ಜಿಲ್ಲಾ ಮಟ್ಟ ಹಂತಕ್ಕೆಲ್ಲ ಹೋಗಿದ್ದಾರೆ. ಆ ಶಾಲೆ ಮೊದಲು ಕೆಲವೊಂದು ಭಾಳಷ್ಟು ಶಾಲೆಗಳು LPS ಇರ್ಬೋದು, HPS ಇರ್ಬೋದು, ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನು BO ಸಾಹೇಬ್ ಹೇಳಿದಾಗೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗುವಂಥ ಪ್ರಯತ್ನವನ್ನು ನನ್ನ ಶಿಕ್ಷಕ ಬಂಧುಗಳು ಮಾಡ್ತಾ ಇದ್ದಾರೆ. ವಿಟ್ನಾಳ್ ಶಾಲೆಯ ಬಗ್ಗೆ ಮಾನ್ಯ BO ಸಾಹೇಬ್ ಹೇಳಿದ್ರು, ಖುಷಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಎಲ್ಲೂ LPSದಲ್ಲಿ 103 ಮಕ್ಕಳಿದ್ದು ಕಡಿಮೆ ನಮ್ಮ ತಾಲೂಕು, ನಂಗೆ ತಿಳಿದ ಮಟ್ಟಿಗೆ. HPSದಲ್ಲಿ 1000 ಮೇಲಿದ್ದಾರೆ, ಆದರೆ LPSದಲ್ಲಿ 103 ಇದ್ದದ್ದು ಆಲ್ಮೋಸ್ಟ್ ಕಡಿಮೆ, 70, 80, 60 ಇದೆ. ಅತ್ಯಂತ ಉತ್ತಮವಾದಂಥ ಶಾಲೆ, ಪರಿಸರ ಚಲೋ ಶಾಲೆ. ಯಾಕಂತ ಹೇಳಿದ್ರೆ ಕೇವಲ ಶಿಕ್ಷಕರಿಂದಷ್ಟೇ ಅಭಿವೃದ್ಧಿ ಸಾಧ್ಯ ಇಲ್ಲ, ಅವರ ಸಂಗಡ ಸಮುದಾಯ ಮತ್ತು ಸಮಾಜ, ಪಂಚಾಯಿತಿ ಸಹಗೂಡಿದಾಗ ಮಾತ್ರ ಈ ರೀತಿ ಆಗ್ಬೋದು. ಪ್ರಕಾಶ್ ಅವರು ಕೊಡುಗೆ ದಾನಿಗಳು. ಯಾಕಂತ ಹೇಳಿದ್ರೆ ಈಗಾಗಲೇ ಬೇರೆಯವರು ಉತ್ಪ್ರೇಕ್ಷ ಏನಿಲ್ಲ, ಇದು ಪ್ಯಾಕ್ಟನ್ನು ಹೇಳಿರ್ತವೆ. ಮೀನಾ ಟೀಚರ್ ಯಜಮಾನ್ ಇರ್ಬೋದು ಮತ್ತು ಪ್ರಕಾಶ್ ಅವರು ಇರ್ಬೋದು, ಈ ಜಂಡ ಕಟ್ಟೆಯನ್ನು ಕಟ್ಕೊಳ್ಳೋದಾಗಲಿ, ಈ ಶಾಲೆಯ ಅಭಿವೃದ್ಧಿ ಆಗಲಿ, ಅಡುಗೆ ಕೋಣ ಆಗಿರಲಿ, ನಯ ವಿನಯದಿಂದ BO ಸಾಹೇಬ್ ಅದನ್ನು ಹೇಳಿದ್ರು. ಯಾವುದೇ ಒಂದು ವ್ಯಕ್ತಿ ಯಾವಾಗ ವಿನಯತೆಯಿಂದ ಏನು ಮಾಡ್ತಾರಲ್ಲ, ಅದು ಅಧಿಕಾರಿ ವರ್ಗದವರಿಗೆ ಶಾಶ್ವತ ನೆನಪಿರ್ತದೆ. BO ಸಾಹೇಬರು ಇಲ್ಲಿ EO ಆಗಿದ್ದಾಗ ಪ್ರಕಾಶ್ ಅವರು ಬಂದು ಭಾಳ ಹೀಗೆ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿದಾಗ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಸಹ ಅವರು ಎಲ್ಲ ಇದರ ಒಂದು ಬಾಂಧವ್ಯವನ್ನು ಹೊಂದ್ಕೊಂಡಿದ್ದಾರೆ. ಈ ವಿಟ್ನಾಳ್ ಶಾಲೆಯ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರ ವೇಗಕ್ಕೆ ನಮ್ಮ ಶಿಕ್ಷಕರು ಅಷ್ಟೇ ಚಲೋ ಇದ್ದಾರೆ. ಇಲ್ಲ ಪಂಚಪಾಂಡವ ಟೈಪ್ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಮಕ್ಕಳನ್ನು ರೆಡಿ ಮಾಡಿದ್ದಾರೆ. ನನ್ನ ಶಿಕ್ಷಕ ಬಂಧುಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ತಾವೆಲ್ಲರೂ ಉತ್ತಮವಾಗಿ ಕೆಲಸವನ್ನು ಮಾಡ್ತಿದ್ದೀರಿ. ಆ ಮಾಡಿದ ಫಲವೇ ಇವತ್ತು ನಮ್ಮ ಮಕ್ಕಳು ಈ ಸ್ಟೇಜ್ನಲ್ಲಿ ಮಾಡಲಿಕ್ಕೆ ಸಾಧ್ಯ. ಕೇವಲ ಶಿಕ್ಷಕರ ಮೇಲೆ ಎಲ್ಲ ಜವಾಬ್ದಾರಿಗಳನ್ನು ಹೊರದೆ ಪಾಲಕರು ಸಹ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಈಗ ಮಾನ್ಯ BO ಸಾಹೇಬ್ ಇದ್ದಾರೆ, ಈ ಶಿಕ್ಷಕರ ಪರಿಸ್ಥಿತಿ ಯಾರಿಗೂ ಬೇಡಾಗಿದೆ. ಬರೀ ಕಲಿಸೋದು ಅಷ್ಟೇ ಉಳಿದಿಲ್ಲ, ಉಳುಕಿದ ಎಲ್ಲ ಕೆಲಸವನ್ನು ಮಾಡಬೇಕು. ಕಲಿಸೋದು ಬಿಟ್ಟು ಆ ಲೆಕ್ಕ ವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆಗೆ ನಾವು ಅನಿವಾರ್ಯವಾಗಿ ಹೊಂದ್ಕೋಬೇಕಾಗಿದೆ. ಕೆಲಸದ ಒತ್ತಡ ಹೇಗಿದೆ ಅಂದರೆ ಬೆಳಿಗ್ಗೆ 9 ಗಂಟೆ ಬಂದ ಮೇಲೆ 5 ಗಂಟೆ ಆದ ಗೊತ್ತಾಗಂಗಿಲ್ಲ. ಆ ಥರ ಕೆಲಸದ ಬಿಜಿ ಇಲ್ಲಿದ್ದರು ನಮ್ಮ ಶಿಕ್ಷಕ ಬಂಧುಗಳು. ಆದರೂ ಅನಿವಾರ್ಯ. ಇಲಾಖೆ ಬಂದಾದ್ಮೇಲೆ ನಾವು ವ್ಯವಸ್ಥೆಗೆ ತಕ್ಕಂಗೆ ನಾವು ಬದಲಾವಣೆಗಳನ್ನು ಆಗ್ತಿರ್ಬೇಕಾಗಿರುತ್ತೆ. ಮೊದಲು ನಮಗೆ ಮೊಬೈಲ್ ಆಪ್ರೇಟಿಂಗ್ ಬರೋದಿಲ್ಲಾಗಿತ್ತು, ಈಗ ಮೊಬೈಲ್ ಕಲಿತೇವೆ. ಹಾಗಾಗಿ ವ್ಯವಸ್ಥೆ ಹೇಗಿರ್ತದೆ ಆ ರೀತಿ ನಾವು ಅನಿವಾರ್ಯವಾಗಿ ಹೊಂದ್ಕೋಬೇಕಾಗಿದೆ. ತಮ್ಮೆಲ್ಲರ ಶ್ರಮದ ಪ್ರತೀಕ ಇವತ್ತು ಕೋಗಿಲೆ ಕ್ಲಸ್ಟರ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರತಿಭಾ ಕಾರಂಜಿ ನೆರವೇರಿದೆ. ನಾನು ಓಪನಿಂಗ್ ಸೆರೆಮನಿಯನ್ನು ಲಲಿತಾ ಅವರು ವಾಟ್ಸಪ್ನಲ್ಲಿ ಬಿಟ್ಟಿದ್ದು ನೋಡಿದೆ. ನಾನು ಭಾಳ ತಾಲೂಕಾ ಮಟ್ಟದ ಅದ್ದೂರಿ ಆದಂಗೆ ಆಯಿತು. ಕುಂಭಮೇಳ ಆಗಲಿ, ಮೆರವಣಿಗೆ ಮುಖಾಂತರ ತಾವೆಲ್ಲ ಬಂದು ಕಾರ್ಯವನ್ನು ನೋಡಿದೆ. ನಾನು ಭಾಳ ಖುಷಿ ಆಯಿತು. ಒಳ್ಳೆಯದಾಗಲಿ, ತಮ್ಮ ಈ ಪ್ರಯತ್ನ ನಿರಂತರವಾಗಿ ಸಾಗಲಿ. ಹಾಗೆ BO ಸಾಹೇಬರು ಇದ್ದಾರೆ. ಮುಂದಿನ ದಿನಗಳಿಗೆ ಅವಕಾಶ ಆದರೆ ಇಲಾಖೆ ನಿಯಮದ ಅಧೀನದಲ್ಲಿದ್ದರೆ ಇದು HPS ಆಗಲಿ ಅದು ಅಷ್ಟೇ ಇರ್ತದೆ. ಅಂದರೆ ಅವಕಾಶ ಇಲಾಖೆಯಲ್ಲಿ ನಿಯಮ ಬೇಕಾಗ್ತದೆ. HPS ಅಲ್ಲಿ ಇರಬಾರ್ದು, ಅವೆಲ್ಲ ರೂಲ್ಸ್ ಇದ್ದಾವೆ. ಆ ರೂಲ್ಸ್ ಅವಕಾಶ ಆದರೆ ಮಾನ್ಯ BO ಸಾಹೇಬರು ವಿಶೇಷ ಮುತುವರ್ಜಿ ವಹಿಸಿ ಈಗಾಗಲೇ ಮೋಸ್ಟ್ಲಿ ನನ್ನ ಪ್ರಪೋಸಲ್ ಕಳಿಸಿದ್ದಾರೆ. 2 ಸಲ BO ಸಾಹೇಬರು ಕಳಿಸಿದ್ದಾರೆ ಮೋಸ್ಟ್ಲಿ. ಯಾಕಂದ್ರೆ ನಂಗೆ ಗೊತ್ತಿದೆ ಅದು. ಆಗಲಿ, ಒಳ್ಳೆಯದಾಗುತ್ತಿದ್ದರೆ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಾವು ಸಂಘಟನೆ ಇರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲರೂ ಸಹಾಯವನ್ನು ಮಾಡುವ. ಇಲ್ಲಿಯ ಮಕ್ಕಳಿಗೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ತಾವು ಶ್ರಮವಹಿಸಿ ಎಲ್ಲ ಮಕ್ಕಳನ್ನು ತಯಾರು ಮಾಡುವಂಥ ಎಲ್ಲ ವೃತ್ತಿ ಬಾಂಧವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ನಿಮಗೆ ಮಾತು ಮುಗಿಸ್ತಿದ್ದೇನೆ. ನಮಸ್ಕಾರ. ನಾಳೆ ಬರ್ಚಿಯ ಶಾಲೆಯ ವೇದಿಕೆಯಲ್ಲಿ ಮಾತಾಡೋ ಹಾಗೆ ಆಗಲಿ ಅಂತ ಆಶಿಸ್ತೇನೆ.
ಧನ್ಯವಾದಗಳು. ಬಿ ಒ ಸಾಹೇಬ್ರಿಗೆ ಇನ್ನೊಂದು ಗಮನಕ್ಕೆ ತರಬೇಕು ಅಂದರೆ, ನಾವು 4-5 ಪ್ರತಿಭಾ ಕಾರಂಜಿ ಮುಗಿಸಿದ್ರು ಕೂಡ ನಮ್ಗೆ ಯಾರು ಯಾವುದೇ ರೀತಿಯ ಪಂಚಾಯತಿ ವ್ಯಾಪ್ತಿಲಾಗಲಿ ನಗರ ವ್ಯಾಪ್ತಿಲಾಗಲಿ ಹೆಲ್ಪ್ ಮಾಡಲಿಲ್ಲ. ಇವರು ಪಂಚಾಯತಿ ವ್ಯಾಪ್ತಿಯಿಂದ ನಮಗೆ ಎಲ್ಲ ರೀತಿಯ ಪೆಂಡಲ್ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಹಿಂದೆ ಪ್ರೈಸ್ ಆಗಿರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ ಸರ್. ಬಿ ಒ ಸಾಹೇಬ್ರ ಗಮನಕ್ಕೆ ತರ್ತೇವೆ. ಪಂಚಾಯತಿಯಿಂದ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರಕಾಶ್ ಜಿ ಅವರಿಗೆ ಪಂಚಾಯತಿಯಿಂದ ತಾವೆರಡು ಹಿತನುಡಿಗಳನ್ನು ಹೇಳಬೇಕು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಸಂಘದ ಅಧ್ಯಕ್ಷರಾದಂಥ ಸತೀಶ್ ನಾಯ್ಕ್ ಸರ್ ಅವರೇ, ಕಾರ್ಯದರ್ಶಿಗಳಾದಂಥ ಉದಯ್ ನಾಯ್ಕ್ ಸರ್ ಅವರೇ, ಉಪಾಧ್ಯಕ್ಷರು ಸುಲೇಮಾನ್ ಅವರೇ, ಮುರುಗೇಶ್ ಮೇಡಮ್ ಅವರೇ, ಪಂಚಾಯತಿ ಸದಸ್ಯರು ಅಧ್ಯಕ್ಷರಾದಂಥ ಪ್ರಕಾಶ್ ಸರ್ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಚಂದ್ರಕಲಾ ಮೇಡಮ್ ಅವರೇ, ಪರಿಸರ್ ಅವರೇ, ಸುಭಾಷ್ ನಾಯ್ಕ್ ಸರ್ ಅವರೇ, ಇಲ್ಲಿ ಆಗಮಿಸಿದಂಥ ನಮ್ಮ ಕೋಗಿಲ್ಬಾನ್ ಟ್ರಸ್ಟ್ನ ಎಲ್ಲ ಶಿಕ್ಷಕರೇ ಹಾಗೂ ಪಂಚಾಯತಿ ಸದಸ್ಯರೇ, ಪ್ರತಿಭಾ ಕಾರಂಜಿ ನಿಜಕ್ಕೂ ಒಂದು ಒಳ್ಳೆಯ ವೇದಿಕೆ ಇದು. ಯಾವ ಕಳೆದ ಸಲ ನಾವು ನೋಡಿದ್ದು ಟಿ ವಿಯಲ್ಲೂ ಸಹ ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿದ್ದ ಒಬ್ಬನು. ಅವನು ಲಾಸ್ಟಿಗೆ ಅವರಿಗೆ ಸುದೀಪ್ ಸರ್ ಮಾತಾಡಿಸಿದವಾಗ, ನಿನ್ನ ಟ್ಯಾಲೆಂಟ್ ಹೇಗೆ ನಿನಗೆ ಒಬ್ಬ ಜನ ಗುರುತಿಡಿದ್ರು ಅಂದವಾಗ, ನಾನು ನಮ್ಮ ಹಳ್ಳಿಯಲ್ಲಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಿದ್ದೆ. ಆ ಪ್ರತಿಭಾ ಕಾರಂಜಿನೇ ನನಗೆ ದೊಡ್ಡ ವೇದಿಕೆ, ಈಗಲೂ ನನಗೆ ದೊಡ್ಡ ವೇದಿಕೆ ಆಗಿದೆ ಅಂತ ಒಂದು ಬಿಗ್ ಬಾಸ್ ಸೀಸನ್ ವಿನ್ನರ್ ಅದ. ಹಾಗೆ ಈ ರೀತಿಯಲ್ಲಿ ಹಲವಾರು ಜನರಿಗೆ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಇದು ಒಂದು ಪ್ರತಿಭಾ ಕಾರಂಜಿ ಭಾಳ ಉತ್ತಮವಾಗಿದೆ. ಅದೇ ರೀತಿಯಲ್ಲಿ ವಿಟ್ನಾಳ್ ಶಾಲೆ ಒಂದು ಮಾದರಿ ಶಾಲೆ ಇದ್ದಂಗಿದೆ ಪಂಚಾಯತಿಯಲ್ಲಿ. ಅಂದರೆ ಏನು ಸೌಲಭ್ಯ ಬೇಕು ಎಲ್ಲನೂ, ಅದು ಸರ್ ಹೇಳ್ದಂಗೆ ಕೇವಲ ಒಬ್ಬರಿಂದೇ ಅಲ್ಲ, ಸಮುದಾಯದ ಸಹಕಾರವೂ ಸಹ ಬೇಕು. ಇದರ ಅಂಗವಾಗಿ ಮೊನ್ನೆ ನಾವು ಮೆಗಾ ಮೀಟಿಂಗ್ ಮಾಡಿ ಸಮುದಾಯದ ಸಹಕಾರವನ್ನು ಕೋರಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕೋಗಿಲ್ಬಾನ್ ಟ್ರಸ್ಟ್ನ ಎಲ್ಲ ವ್ಯಾಪ್ತಿಯ ಶಾಲೆಗಳು ಸಹ ಒಂದಕ್ಕಿಂತ ಒಂದು ಟಾಪಲ್ಲಿ ಇದ್ದಾವೆ. ಮತ್ತು 4 ಪಂಚಾಯಿತಿಗಳು ಸಹ ಶಾಲೆಗಳಿಗೆ ಭಾಳಷ್ಟು ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾವೆ. ಕೋಗಿಲ್ಬಾನ್ದಲ್ಲೂ ಸಹ ಪ್ರತಿಭಾ ಕಾರಂಜಿ ಆದಾಗ ಅಲ್ಲಿ ಪಂಚಾಯಿತಿಯವರು ಸಹ ಸಹಕಾರವನ್ನು ಮಾಡಿದರು. ಹಾಗೆ ಪ್ರತಿಯೊಂದು ಪಂಚಾಯಿತಿಯು ಸಹ ಶಾಲೆಗೆ ಒಂದು ಒಳ್ಳೆಯ ರೀತಿಯ ಯಾವುದೇ ಕೆಲಸ ಆಗಬೇಕಂದ್ರೂ ಇಮಿಡಿಯೇಟ್ ಮಾಡಿಕೊಡ್ತಾರೆ. 4 ಪಂಚಾಯಿತಿಗಳೂ ಸಹ ನಾನು ಕಂಡಂಗೆ ನಮ್ಮ ಭಾಗದಲ್ಲಿ ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಸಹ ಇದೆ ನಮ್ಮ ದಾಂಡೇಲಿ ಭಾಗದಲ್ಲಿ. ಮತ್ತು ಒಂದು ಪ್ರತಿ ವಿದ್ಯಾರ್ಥಿಗಳಿಗೆ ಬಂದಿದೆ, ಕವನ ವಾಚನಕ್ಕೆ, ಭಾವಗೀತೆಗೆ ಸ್ಪರ್ಧಾಳು ಮಾಡುವಂಥವ್ರು ನಂಬರನ್ನು ಹಾಕಿದ್ದಾರೆ. ಅಲ್ಲೂ ಸಹ ಭಾಗವಹಿಸಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಬೋದು. ಹೀಗೆ ಹಲವಾರು ವೇದಿಕೆಗಳು ಸಹ ವಿದ್ಯಾರ್ಥಿಗಳಿಗೆ ಸಿಗ್ತವೆ. ಯಾರೂ ಸಹ ನಾವು ಫಸ್ಟ್ ಬಂದಿಲ್ಲ ಅಂತ ಬೇಸರವನ್ನು ಪಡ್ಕೊಳ್ಬಾರ್ದು. ಮತ್ತು ಈಗ ಮುಂದೆನೂ ಸಹ ಹಲವಾರು ಕಾರ್ಯಕ್ರಮಗಳು ಸಹ ಇಲಾಖೆಯಿಂದ ನಡೆದಾಗ ಭಾಗವಹಿಸಬಹುದು ಅಂತ ಮತ್ತೆ ವಿದ್ಯಾರ್ಥಿಗಳೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನೊಂದು 2 ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಹಾಗೆ ಶಿಕ್ಷಕ ಸಂಘದ ಉದಯ್ ನಾಯ್ಕ್ ಸರ್ ಅವರು ಕಾರ್ಯದರ್ಶಿಗಳು ಮಾತಾಡ್ತಾರೆ. ಧನ್ಯವಾದ. ಇರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಪ್ರಮೋದ್ ಮಾಲೇಶ್ವರ್ ಅವರೇ, ಸಂಘದ ಅಧ್ಯಕ್ಷರಾದಂಥ ಸತೀಶ್ ನಾಯ್ಕ್ ಅವರೇ, ಹಾಗೆ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನದ ಸಹಕಾರವನ್ನು ನೀಡಿದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ, ಸುಲೇಮಾನ್ ಅವರೇ, ಹಾಗೆ ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಹಾಗೆ CRPಗಳೇ ಮತ್ತು ನನ್ನ ವೃತ್ತಿ ಬಾಂಧವರೇ ಮತ್ತು ಮಕ್ಕಳು. ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರುವ ಸೂಕ್ತವಾದ ಪ್ರತಿಭೆಯನ್ನು ಹೊರತೆಲ್ಲುವಂಥ ಒಂದು ಕಾರ್ಯಕ್ರಮ. 2002ರಲ್ಲಿ ಇದು ನಮ್ಮ ಇಲಾಖೆಯಲ್ಲಿ ಪ್ರಾರಂಭವಾಯಿತು. ಆವತ್ತಿರುವಂಥ ಜೋಶ್ ಆರ್ಥಿಕವಾಗಿ ಯಾವುದೇ ಸಹಕಾರಗಳು ಇರುವುದಿಲ್ಲ. ಹಾಗಾದರೆ ಆರ್ಥಿಕವಾಗಿ ಯಾವಲ್ಲಿ ನಾವು ಆ ಸವಲತ್ತನ್ನು ಪಡಿಬೇಕಂದ್ರೆ ನಮ್ಮ SDMC ಇರಬಹುದು, ಊರಿನ ನಾಗರಿಕರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಅಂತ ಆದರೆ ಗೊತ್ತಾಗ್ತದೆ. ಶಾಲಾ ವಾತಾವರಣ ಇರ್ಬೋದು, ಒಂದು ಕಾರ್ಯಕ್ರಮದ ಚೌಕಟ್ಟು ಇರ್ಬೋದು, ಕಾರ್ಯಕ್ರಮದ ಅಂದ ಚಂದ ಇರ್ಬೋದು, ಉತ್ತಮವಾದ ರೀತಿಯಲ್ಲಿ ಇದೆ ಅಂದಾಗ ಅದು ಇಲ್ಲಿಯ ಒಂದು ಸಹಕಾರ. ಅದರಲ್ಲೂ ಪ್ರಕಾಶ್ರವರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿಯಿಂದ ಶಾಲೆಗಳಿಗೆ ಏನು ದೊರೀಬೇಕಲ್ಲ ಅದನ್ನು ಚಾಚು ತಪ್ಪದೆ ಸಿಗುವಂತೆ ಮಾಡಿದ್ದಾರೆ. ಅನೇಕ ಗ್ರಾಮ ಪಂಚಾಯತಿಗಳಿವೆ ಅಂತ ನೋಡಲಿಕ್ಕೆ ಸುಂದರವಾಗಿದೆ ಅಂತ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯತಾ ಭಾವ ಇದೆ. ಇಷ್ಟು ಹೇಳಿ ನನ್ನ ವೇದಿಕೆಯ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ
ಶ್ರೀಯುತ ಸುಲೇಮಾನ್ ಶೇಖ್ ಅವರು, ಹಾಗೆ ಉಪಾಧ್ಯಕ್ಷರಾದ ಶ್ರೀಯುತ ಸುಲೇಮಾನ್ ಶೇಖ್, ಹಾಗೆ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ಉದಯ್ ಸ್ವೀಕರಿಸಿದಂತಹ ಮಾನ್ಯ ಸಂಘದ ಕಾರ್ಯದರ್ಶಿ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬೆಳಗ್ಗೆಯಿಂದ ನಮ್ಮ ದಾಂಡೇಲಿಯ ಟಿವಿ ಚಾನಲ್ ಅವರು ವಿಡಿಯೋ ತೆಗಿತಾರೆ, ನಿಮ್ಗೆ ಸ್ವಾಗತವನ್ನು ಬಯಸ್ತೇವೆ ಸರ್. ನಿನ್ನೆ ಹಾಗೆ ಚೆನ್ನಾಗಿ ಮಾಡಿದಿರ ನ್ಯೂಸ್ ಕೂಡ, ನಿಮಗೂ ಮತ್ತೊಂದು ಸಾರಿ ಸ್ವಾಗತದ ಬಯಸ್ತಾ ನಮ್ಮ ಇಲಾಖಾ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದವನ್ನು ಕೂಡ ಹೇಳ್ತೀನಿ. ಮುಂದಿನ ಬಹುಮಾನ ಸೈಫುಲ್ಲಾ PMC ಹೋಗಿ ಬಂದ ಧಾರ್ಮಿಕ ಪಾಠ. ಆರೋಹಿ ಅನಿಲ್ ಕೆರವಾಡ. ಪರಶುರಾಮ್ ಹಡ್ಪದ್ PMC ಹೋಗಿ ಬಂದ ಚಿತ್ರಕಲೆ ದ್ವಿತೀಯ. ದಶರಥ ರಾಮ ದಾಂಬೋರೆ ನಾನಾಗೆ ಸ್ವಲ್ಪ ದಶರಥ ರೇಖಾ ಟೀಚರ್. ಲಕ್ಷ್ಮೀ ಭರತ್ ಮೈನರ್ ಛದ್ಮವೇಶ ತೃತೀಯ. ಆಯಿಷಾ ಇಸ್ಮಾಲ್ ಕುಟ್ಟಿ ವಿಜ್ಞಾನವಂತಿ ಕ್ಲೇ ಮಾರ್ನಿಂಗ್ ಪ್ರಥಮ. ಸಿಂಗಾಡೆ ಮೈನಾಡ್ ಕ್ಲೇ ಮಾರ್ನಿಂಗ್. ಧಾರ್ಮಿಕ ಪಠಣ ಸಂಸ್ಕೃತ ಗಿರಿಯ ದ್ವಿತೀಯ. ಬಿರಾಶಿ ಕೆರವಾಡ ಧಾರ್ಮಿಕ ಪಠಣ ಸಂಸ್ಕೃತ ತೃತೀಯ. ಸಾನ್ವಿ ಮನೋಹರ್ ಮಾದರ್ ಕೋಗಿಲ್ ಬಂದ್ ಕಥೆ ಹೇಳೋ ತೃತೀಯ. ದ್ವಿತೀಯ. ನಿಧಿ ರಮೇಶ್ ನಾಯ್ಕ ಕೋಗಿಲ್ ಬನ ಆಶುಭಾಷಣ ತೃತೀಯ. ಕೋಮಲ್ ಭಕ್ತಿಗೀತೆ ಪ್ರಥಮ. ಸ್ಪಂದನ ದೇಶಭಕ್ತಿ ಗೀತೆ ಕೋಗಿಲ್ ಬನ ತೃತೀಯ. ಸ್ಪಂದನ PMC ದೇಶಭಕ್ತಿ ಗೀತೆ ತೃತೀಯ. PMC ಕೋಗಿಲ್ ಬನ್. ಮೈನಾಡ್ ಭಕ್ತಿ ಗೀತೆ ಪ್ರಥಮ. ಐಶ್ವರ್ಯ ದ್ವಿತೀಯ. ಸಂಯೋಗ ಧನಂಜರಿ ಪರೀಕ್ ಕೆರವಾಡ ಭಕ್ತಿ ಗೀತೆ ತೃತೀಯ.
ಆದಿತ್ಯ ಬಡಕ ಓಂಕಾರ ಪ್ರಥಮ ಪ್ರಬಂಧ ರಚನೆ ಪ್ರಥಮ ಗೀತಾರಾಮ್ ಬೋಯಿವಡ್ಡ ಕೇರ್ವಾಡ ತೃತೀಯ ಆಯ್ತು. ಬೀರು ಕೋಳಪೆ ಕೋಗಿಲ್ ಮಾತ್ರ प्रतीक्षा कोगिलबान श्रुति अळव द्वितीय पूजा जानु धार्मिक पठन विद्या बाजारी ಆಯ್ತು. कोगिलबान द्वितीय सूरज ಬಹುಮಾನ ವಿತರಣಾ ಕಾರ್ಯಕ್ರಮ ನೀಡಿದಂತ ಎಲ್ಲರಿಗೂ ಧನ್ಯವಾದಗಳು. ಈ ಎಲ್ಲ ಇಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಧನ್ಯವಾದಗಳು. ಸರ್ ಹಿಡ್ಕೊಳಕ್ ಬರ್ಬೇಕು, ಹಿಡ್ಕೊಳಕ್ ಬರ್ಬೇಕು. ನೀವು ಇಲ್ಲ ಇಲ್ಲ ಅಲ್ಲ ಅಲ್ಲ ಮೇಡಮ್ ಸ್ವಲ್ಪ ಹಿಂದೆ ಬರ್ರಿ, ಸ್ವಲ್ಪ ಹಿಂದೆ ಬರ್ರಿ. ಗಣೇಶ್ ಹಿಡಿಯುತ್ತೆ. ಹೌದು. ಬರ್ರ ಮೈನಾಗ್ ಸಂಬಂಧಪಟ್ಟವ್ರು ಅಕ್ಕಪಕ್ಕ ಊರವರು ಬರ್ರಿ. ನೀವು ಮೈನಾಗ್